ನಾವಂತೂ ಸೂಪರಾಗಿದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಹೂ ನೋಸ್ ಹೋಮ್ ಬೆಟರ್, ಅಂದರೆ ಇವನು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ, ನನ್ನ ಬಗ್ಗೆ ಎಷ್ಟು ಗೊತ್ತು ಅಂತ ನೋಡೋಣ ಅಂತ. ಹಾಗೆ ನನ್ನ ಬಗ್ಗೆ ಎಷ್ಟು ಗೊತ್ತೋ ಇವನ್ನ ಕೇಳೋಣ, ಅವಾಗ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ 1.5 ವರ್ಷ ಅಲ್ಲ, ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬರ್ತಿದೆ. ಸೊ ಎಷ್ಟು ತಿಳ್ಕೊಂಡಿದ್ದಾರೆ, ಇಬ್ಬರು ಎಷ್ಟೆಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಒಬ್ರಿಗೊಬ್ರು ಅಂತ ನೋಡೋಣ. ನಾವು ಯಾವತ್ತೂ ಫೇವ್ರೆಟ್ಸ್ಗಳನ್ನ ಡಿಸ್ಕಸ್ ಮಾಡೇ ಇಲ್ಲ, ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಸೊ ನನ್ನ ಫೋನಲ್ಲಿ ನನ್ನ ಕ್ವಶನ್ಸ್ ರೆಡಿ ಇದೆ. ಸೊ ಇವನು ಮೈಂಡಲ್ಲೇ ಇದೆ ಅಂತ ಹಂಗೆ ಕೇಳ್ತಾನೆ. ಅವನಿಗೆ ಮೈಂಡಲ್ಲಿ ಯಾವ್ಯಾವ ಕ್ವಶನ್ ಬರುತ್ತೋ ಹಂಗೆ ಡೈರೆಕ್ಟಾಗಿ ಕೇಳ್ಕೊಂಡು ಹೋಗ್ತೀನಿ. ನಾನು ಮತ್ತಷ್ಟು ಕ್ವಶನ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಕೇಳ್ತೀನಿ. ಹೆಂಗಿರುತ್ತೆ ಅಂದರೆ ಈ ವಿಡಿಯೋ, ನಾನು ಒಂದು ಕ್ವಶನ್ನ ಕೇಳ್ತೀನಿ, ಅದಕ್ಕೆ ಇಬ್ಬರು ಕೂಡ ಆನ್ಸರ್ ಬರೀತೀವಿ. ಸೊ ಅದನ್ನು ನಿಮಗೆ ತೋರಿಸ್ತೀವಿ. ನನಗೇನು ಫೇವ್ರೆಟ್ ಅದು ಇವನು ಬರೀತಾನೆ, ಇವನಿಗೇನು ಫೇವ್ರೆಟ್ ಅದು ನಾನು ಬರೀತೀನಿ. ಹೇಗಿರುತ್ತೆ ಅಂತ ನೀವು ವಿಡಿಯೋ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡೋಣ, ನೋಡೋಣ. ಸೊ ಈ ಥರ ಬುಕ್ ಇರುತ್ತೆ, ಇದರಲ್ಲಿ ಆನ್ಸರ್ಸ್ ಬರೆದು ನಿಮಗೆ ತೋರಿಸ್ತೀವಿ, ಯಾರ್ದು ಕರೆಕ್ಟು ಯಾರ್ದು ತಪ್ಪು ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಫಸ್ಟ್ ಕ್ವಶನ್ ನಾನೇ ಕೇಳ್ತೀನಿ. ನನ್ನ ರಾಶಿ ಯಾವುದು? ಸೊ ನನ್ನ ಆನ್ಸರ್ ನಾನು ಬರೀತಾ ಇದ್ದೀನಿ, ಬರೆದು ತೋರಿಸ್ಬೇಕು. ಓಕೆ, ನನ್ನ ಆನ್ಸರ್ ಬಂದು ಕುಂಭ. ನಿಮಗೆ ಕಾಣಿಸ್ತಿದೆ ಅನ್ನೋ ಗೊತ್ತಿಲ್ಲ, ಕುಂಭ. ಸಿಂಹ ರಾಶಿ. ನಿಂದು ಕರೆಕ್ಟಾ? ನಂದು ಸಿಂಹ ರಾಶಿ ಕರೆಕ್ಟು. ನಿಮ್ಗೆ ಎಲ್ಲೋ ಕಂಡು ಹೇಳ್ಕೊಂಡ್ಬಿಟ್ಟಿದ್ದಾರೆ, ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಓಕೆ. ಇಬ್ಬರಿಗೂ ಒಂದೊಂದು ಪಾಯಿಂಟ್. ಇಲ್ಲಿ ಹಾಗೆ ಸೈಡಲ್ಲಿ ನಾನು ಪಾಯಿಂಟ್ಸ್ ಕೂಡ ಬರ್ಕೊತೀನಿ. ಸೊ DM ಅಂತ ಹಾಕಿ ಇಬ್ಬರಿಗೂ ಒಂದೊಂದು ಪಾಯಿಂಟ್. ಸಿಂಪಲ್ ಆಗಿ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿ. ನನ್ನ ಮಿಡ್ಲ್ ಸ್ಕೂಲ್ ಎಂದು ಸ್ಕೂಲ್ ಅಂದರೆ ಫಸ್ಟಿಂದ ಎಷ್ಟು ಸ್ಕೂಲ್ ಚೇಂಜ್ ಆಯಿತು ಅದು ನನಗೆ ಏನು ಗೊತ್ತಿಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತಿರೋದು ಅದು. ಬಟ್ ನನ್ನ ಸ್ಕೂಲ್ 1 to 7th ಮಿಡ್ಲಿ ಸ್ಕೂಲ್ ಅಂತ ಗೊತ್ತಾಗುತ್ತೆ ಅಲ್ವಾ. ನಾನು ಹೈಸ್ಕೂಲ್ಗಿಂತ ನಾನು ಮಿಡ್ಲಿ ಸ್ಕೂಲ್ ಯಾವುದು ಕ್ಲೂ ಎಲ್ಲ ಕೊಡಲ್ಲ, ಕ್ಲೂ ಕೊಟ್ಟರೆ ಆರಾಮಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ನಂದು ಬರಿ. ನಾನೇನು ಬರುತ್ತೆ ಅದು ಗೊತ್ತಿಲ್ಲ, ನೀನು ಸ್ಕೂಲ್ ನಮ್ಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. RMHS ಅಂತ ಬರ್ತಿದ್ದೀನಿ. ತಪ್ಪು. RGHS. ಸಾರಿ ಸೆಕೆಂಡ್ ಅದು ಹೈಸ್ಕೂಲು. ಓಕೆನಾ, ಅದು ಹೈಸ್ಕೂಲ್ ಅಂತ ಕೇಳ್ತಿರೋ ಮಿಡ್ಲ್ ಸ್ಕೂಲ್ ನನಗಂತೂ ಗೊತ್ತಿಲ್ಲ. ಏನು ಹೇಳಿ ಆನ್ಸರ್ ಆಯಿತು. ಆನ್ಸರ್ ಯಾಕಿಲ್ಲ ಹೇಳು ಇವಾಗ. ಮಾನ್ಪರಮ್ಮ ಸ್ಕೂಲ್ ಇದು ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ಫ್ರೆಂಡ್ಸು ಇಬ್ರಿಗೂ 0-0 ಬಂತು. ಸೊ ನನ್ನ ನೆಕ್ಸ್ಟ್ ಕ್ವಶನ್. ನನ್ನ ಪೆಟ್ ನೇಮ್ ಏನು? ಅಮ್ಮ. ಬರೀಬೇಕಲ್ಲಿ. ಓಕೆ, ನನ್ನ ಆನ್ಸರ್ ಆಯಿತು. ಇವೊಂದು ಒಂದೊಂದೇ ತೋರಿಸು. ಇವೊಂದು ಬಂದು ಗುಂಡ ಅಂತ. ಕಾಣಿಸಲ್ಲ, ಅದು ಉಲ್ಟಾ ಕಾಣಿಸುತ್ತೆ. ಒಂದು ಕರೆಕ್ಟ್. ಸೊ ಒಂದೊಂದು ಪಾಯಿಂಟ್. ಓಕೆ, ನೀನು ಕೇಳು. ನಾನು ಹೋಗಿರೋ ಕಾಲೇಜ್ PU ಕಾಲೇಜ್. ನೋಡಿ, ಕಾಲೇಜ್ ಬಂದು ಮುನ್ಸಿಪಲ್ ಕಾಲೇಜ್. ಸರನಾ ಕಾಲೇಜ್ PU ಕಾಲೇಜ್. ಬಟ್ ನಂದು PU ಕಾಲೇಜ್ ಅದಲ್ಲ. ನನ್ನ PU ಕಾಲೇಜ್ ಬಂದು ರೂರಲ್ PU ಕಾಲೇಜ್. ಮುನ್ಸಿಪಲ್ ಅಂತಾನೆ ಓದಿದ್ದೀನಿ. ರೂರಲ್ PU ಕಾಲೇಜ್ ನಾನು ಓದಿರೋದು. ಓಕೆ ಫ್ರೆಂಡ್ಸ್, ನಂದು ಸುರಾನ. ಓಕೆ ಆಯಿತು, 1-0. ನನ್ನ ಪಾಯಿಂಟ್ಸ್ ಬಂದಿಲ್ಲ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಫೇವ್ರೆಟ್ ಸ್ಪಾಟ? ಸ್ಪೋರ್ಟ್ಸ್
ಸ್ಪೋರ್ಟ್ಸು ಖೋಖೋ. ಇವನ್ ಫೇವ್ರೇಟ್ ಸ್ಪೋರ್ಟ್ಸ್ ಬಂದು ಕಬಡ್ಡಿ. ತಪ್ಪು. ನಂದು ಕರೆಕ್ಟಾ? ಕಬಡ್ಡಿ. ನಂದು ಆ್ಯಕ್ಚುಲಿ ಕಬಡ್ಡಿನೇ ಗೈಸ್. ನನಗೂ ಕಬಡ್ಡಿ ಅಂದರೆ ಇಷ್ಟ. ನಾವು ಸ್ಕೂಲಲ್ಲೆಲ್ಲ ಕಬಡ್ಡಿ ಆಡ್ತಿದ್ವಿ. ಸೊ ನನಗೂ ಕಬಡ್ಡಿ ಅಂದರೆ ಇಷ್ಟ. ನನಗೆ ಖೋಖೋ ಅಂದರೆ ಇಷ್ಟನೇ ಇಲ್ಲ, ಯಾಕಂದರೆ ಓಡೋಕ್ಕಾಗಲ್ಲ ಫ್ರೆಂಡ್ಸ್, ಸುಸ್ತಾಗಿಬಿಡುತ್ತೆ. ಖೋಖೋ ಅಂದರೆ ಇಷ್ಟ ಇಲ್ಲ, ನನಗೆ ಕಬಡ್ಡಿ ಇಷ್ಟ. ಸೊ ನೆಕ್ಸ್ಟ್ ಕ್ವಶನ್. ವೆಜ್ಜಲ್ಲಿ ನನ್ನ ಫೇವ್ರೆಟ್ ಫುಡ್ ಯಾವುದು? ವೆಜ್ಜಲ್ಲಿ ಬರೀ ನೀನು ನಿಮಗೆ ಟೊಮೆಟೊ ಬಾತ್ ಗೊತ್ತಿಲ್ಲ ಗೈಸ್ ನಮಗೆ. ಟೊಮೆಟೊ ಬಾತ್ ಇನ್ನೊಂದು ಚಾನ್ಸ್ ತಗೋತೀನಿ ನಾನು. ಟೊಮೆಟೊ ಬಾತ್ ನಾನು ಬರ್ದಿಲ್ಲ, ನಾನು ಸುಮ್ಮನೆ ಗೆಸ್ ಮಾಡಿದ್ದಷ್ಟೇ. ಮತ್ತೆ ಪಲಾವ್ ಅಂತ ಗೆಸ್ ಮಾಡ್ತೀನಿ. ಪಲಾವ್ ಅಂತ ಬರ್ತೀನಿ ಗೈಸ್. ರೈಸ್ ಮಸಾಲೆ ದೋಸೆ ರೈಟ್ ಆನ್ಸರ್ ಬಂದಿದೆ. ಇದು ತಪ್ಪು. ನನಗೆ ಇಷ್ಟವಾದ ಫೇವ್ರೆಟ್ ಫುಡ್ಡು ಸಿಹಿ ಪೊಂಗಲ್ ವೆಜ್ಜಲ್ಲಿ. ಸಿಹಿ ಪೊಂಗಲ್. ಬಟ್ ನಾನು ದೇವ್ರಗಳ ಹತ್ರ ಡಿಸ್ಕಸ್ ಮಾಡೋದು ನನಗೆ ಸಿಹಿ ಪೊಂಗಲ್ ಅಂದರೆ ಸಕ್ಕತ್ ಇಷ್ಟ ನನಗೆ. ಓಕೆ, ನನ್ನ ಬರೀ ಸಲಹೆ ಬರ್ತೈತೆ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್ ನಂದು ಅದು ನನ್ನ ಐಸ್ ಕ್ರೀಮ್ ಫೇವ್ರೆಟ್ ಫ್ಲೇವರ್. ಐಸ್ ಕ್ರೀಮ್ದು ಇವನಿಗೆ ನನಗೆ ಗೊತ್ತಿಲ್ಲ ಗೈಸ್. ಇವನಿಗೂ ಚಾಕ್ಲೇಟ್ ಅನ್ಸುತ್ತೆ. ನಿಮಗೂ ಚಾಕ್ಲೇಟ್. ನಿಮಗೆ? ಓ ನನಗೂ 1 ಪಾಯಿಂಟ್. ಓಕೆ, ನನ್ನ ಫೇವ್ರೆಟ್ ಫುಡ್ಡು ನಾನ್ ವೆಜ್ ಈ ಥರ ಇರ್ಬೇಕು. ಬಟ್ ಒಂದೇ ಇಲ್ಲ, ಫುಲ್ ಕಂಪ್ಲೀಟಾಗಿ ಇಷ್ಟು ಐಟಮ್ ಐತೆ, ಬಟ್ ಎಲ್ಲದರಲ್ಲೂ ಒಂದೇ ಬರೋದು. ಅದು ಫೇವ್ರೆಟ್ ಫುಡ್ ಹೇಳಿ. ಅರ್ಥ ಆಗಿಲ್ಲ. ನಾನ್ ವೆಜ್ಜಲ್ಲಿ ನನ್ನ ಫೇವ್ರೆಟ್ ಫುಡ್ಡು, ಬಟ್ ಒಂದು ಐಟಮ್ ಕೂಡ ಮಿಸ್ ಆಗಿಲ್ಲ. ಐ ಮೀನ್ಸ್ ಇವಾಗ ಒಂದು ಸ್ಟೆಪ್ ಬೈ ಸ್ಟೆಪ್ ಇರ್ತಾರೆ ಗೊತ್ತಾ, ನಾನ್ ವೆಜ್ ಅದೆಲ್ಲ ಇಷ್ಟು ಲಿಸ್ಟ್ ಹೇಳೋಕ್ಕಾಗಲ್ಲ ಗೈಸ್. 1, 2 or 3 ಅಷ್ಟೇ ಹೇಳು. ಹಂಗೆಲ್ಲ ಹೇಳೋಕ್ಕಾಗಲ್ಲ ಗೈಸ್. ನನಗೆ ಮುದ್ದೆ ಮಟನ್ ಸಾರು ಅಂದರೆ ಇಷ್ಟ ಗೈಸ್. ಫುಲ್ ಎಲ್ಲ ಹೆಂಗೆ ಹೇಳೋಕ್ಕಾಗುತ್ತೋ, ನೀವು ಉಪ್ಪಿನಕಾಯಿ ಎಲ್ಲರೂ ಹೇಳೋಕ್ಕಾಗುತ್ತಾ? ಸುಮ್ಮನೆ ನಾನು ಏನು ಗೊತ್ತಾ, ಅದು ನಾನ್ ವೆಜ್, ಕಂಪ್ಲೀಟ್ ನಾನ್ ವೆಜ್. ಒಂದು 5 ನಾನು ಎಕ್ಸಾಂಪಲ್ ಕೊಡ್ತೀನಿ ಗೈಸ್. ಆಲ್ರೆಡಿ ಚಿಕ್ಕ ಬಬಲ್ಸ್ ಕೂಡ ಆಗೈತೆ. ಎಗ್ಸ್ ಫುಲ್ಲಾಗಿ ಓಕೆ, ನಾನು ನಾನ್ ವೆಜ್ ಅಂದರೆ ಒಂದು ಸೆಕೆಂಡು. ಇದು ಸುಳ್ಳ ಕರೆಕ್ಟಾ? ಇವಳ ಫೇವ್ರೆಟ್ ಫುಡ್ ಅಲ್ವಾ? ನನಗೆ ಇಷ್ಟು ನನ್ನ ಫೇವ್ರೆಟ್ ಫುಡ್ಡು. ಅದಕ್ಕಿಂತ ಇನ್ನು ಎಕ್ಸ್ಟ್ರೀಮ್ ಅಥವಾ ನನಗೆ ಅದು ಬೇಡ ಆಗ್ತದೆ. ನನಗೆ ಅದು ಬೇಡ ಫ್ರೆಂಡ್ಸ್. ನಿಮ್ಗೆ ಕೇಳಿದೆ ನನಗೆ ನಾನ್ ವೆಜ್ಜಲ್ಲಿ ನಾನು ನಾನ್ ವೆಜ್ ನನಗೆ ತಿಂತೀನಿ. ನನ್ನ ಫೇವ್ರೆಟ್ ಫುಡ್ ಬಿರಿಯಾನಿ ಗೈಸ್. ತಪ್ಪು ಗೈಸ್, ನನಗೆ 1 ಪಾಯಿಂಟು. ನಿನಗೆ ಮುದ್ದೆ ಮಟನ್ ಸಾರು ಕರೆಕ್ಟಾ? ಮುದ್ದೆ ಮಟನ್ ಸಾರು ಕರೆಕ್ಟಾ? ಸೊ ಇಬ್ರಿಗೂ 1 ಪಾಯಿಂಟ್ಸ್ ಗೈಸ್. ಈಗ ನೆಕ್ಸ್ಟು ಮುಖ್ಯ ಕಿತ್ಕೊಂಡು ನಾನು. ಸೊ ಇವಾಗ ನೆಕ್ಸ್ಟ್ ನನ್ನ ಕ್ವಶನು. ನಾನು ಯಾವಾಗಲೂ ಇಷ್ಟಪಟ್ಟು, ಅಂದರೆ ಫೇವ್ರೆಟ್ ಅಂತ ಅಲ್ಲ, ನನ್ನದು ಆನ್ ಟು ಗೋ ಫುಡ್ ಯಾವುದು ತಿನ್ನೋಕ್ಕೆ. ಎಷ್ಟು ಕೊಟ್ಟರು ತಿಂತೀನಿ, ಎಷ್ಟು ಕೊಟ್ಟರು ತಿನ್ಬೋದು, ಬೋರೇ ಆಗೋಲ್ಲ ಅನ್ನೋ ಆನ್ ಟು ಗೋ ಫುಡ್ ಯಾವುದು? ವೆಜ್ಜಲ್ಲಿ ನಾಷ್ಟ, ಐ ಮೀನ್ ಬ್ರೇಕ್ಫಾಸ್ಟಲ್ಲಿ. ನನಗೆ ಟೊಮೆಟೊ ಬಾತ್ ಗೈಸ್. ಟೊಮೆಟೊ ಬಾತ್ ನನಗೆ ಒಂಥರ ಕುತ್ಕೋತಾ ಇದ್ದೀನಿ. ಟೊಮೆಟೊ ಬಾತ್ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ, ಬಟ್ ನಮ್ಮದು ಕರೆಕ್ಟ್ ಟೊಮೆಟೊ ಬಾತ್ ಅಲ್ಲ. ಮತ್ತು ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ವೆಜ್ಜಲ್ಲಿ ಫೇವ್ರೆಟ್ ಫುಡ್ಡು ಎಷ್ಟು ಕೊಟ್ಟರು ತಿಂತೀನಿ ಅಂದಿಲ್ಲ. ನನಗೆ ಯಾವುದಾದ್ರೂ ಲಿಮಿಟ್, ಎಲ್ಲನೂ ಒಂದೇ ಥರನೇ ನಾನು ತಿನ್ನೋದು. ಎಷ್ಟೇ ಕೊಟ್ಟರು ತಿಂತೀನಿ ಅಂತ ಯಾವುದೂ ಇಲ್ಲ ಫ್ರೆಂಡ್ಸ್. ಆ ಥರ ಇದ್ದರೆ ಇಡ್ಲಿ ಎಷ್ಟೇ ಕೊಟ್ಟರು ತಿಂತೀನಿ ಫ್ರೆಂಡ್ಸ್. ಓಕೆ, ಇಬ್ರಿಗೂ ಪಾಯಿಂಟ್ಸ್ ಇಲ್ಲ. ಟೊಮೆಟೊ ಬಾತ್ ಅಲ್ವಂತೆ. ಸೊ ಇಬ್ರಿಗೂ ಪಾಯಿಂಟ್ಸ್. ನನಗೆ ಪುಳಿಯೋಗರೆ ನನಗೆ ಪುಳಿಯೋಗರೆ ಅಂದರೆ ಇಷ್ಟ. ನನಗೆ ಆನ್ ಟು ಗೋ ಫುಡ್ ಕರೆಕ್ಟ್ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ ಮಾಡಿದೆ ಹೌದು. ನನಗೆ ನನ್ನ ಮನೇಲಿ ಟಿಫನು ಬಂದು ಪುಳಿಯೋಗರೆ.
ಸೊ ನೆಕ್ಸ್ಟ್ ಕ್ವಶನ್, ನನ್ನ ಫೇವ್ರೆಟ್ ಹೀರೋಯಿನ್ ಕನ್ನಡದಲ್ಲಿ. ಇವನಿಗೆ ರಚಿತಾ ರಾಮ್. ನಂಗೆ ಸೀರಿಯಸ್ ಗೊತ್ತಿಲ್ಲ ಗೈಸ್, ಇದು ಯಾವುದೂ ನಾವು ಡಿಸ್ಕಸ್ಸೇ ಮಾಡಿಲ್ಲ. ನಾನು ರ್ಯಾಂಡಮಾಗಿ ಗೆಸ್ ಮಾಡ್ತಾ ಇದ್ದೀನಿ, ಬಟ್ ಅದೆಲ್ಲ ತಪ್ಪಾಗ್ತಿದೆ. ರಚಿತಾ ರಾಮ್ ನಿನಗೆ ರಚಿತಾ ರಾಮ್ ಮತ್ತೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಕನ್ನಡದಲ್ಲಿ ಯಾರೂ ಹೀರೋಯಿನ್ ಇಲ್ಲ. ಕನ್ನಡದಲ್ಲಿ ಹೇಳ್ಬೇಕು, ನೀವು ಎಲ್ಲದರಲ್ಲೂ ಇಲ್ಲ ಕನ್ನಡದಲ್ಲಿ. ನನಗೆ ಏನು ಯಾರು ಕನ್ನಡದಲ್ಲಿ ಹೀರೋಯಿನ್ ಅಂತಲೇ ಇಲ್ಲ, ಇಷ್ಟ ಇಲ್ಲದಿರೋ ಹೀರೋಯಿನ್ ಯಾರೂ ಇಲ್ಲ, ಇಷ್ಟನೇ ಇಲ್ಲ. ಹಂಗಾರೆ ಅದು ಪಾಯಿಂಟ್ಸ್ ಯಾವ ಥರ ಬರ್ತದೆ ಅಂದರೆ ಫ್ರೆಂಡ್ಸ್, ನನಗೆ ಶ್ರೀಲೀಲಾ. ಮಾತಾಡೋಕ್ಕಾಗೋದಿಲ್ಲ, ಮತ್ತೆ ಹೇಳು. ಸ್ಟೀಲಿಲ್ಲ ಗೈಸ್, ಒಂದು ಪಾಯಿಂಟ್ ಇಲ್ಲ. ಪಾಯಿಂಟ್ ಹೇಳೋದು ರಚಿತಾ ರಾಮ್ ಅಂತ, ನನಗೆ ಸ್ಟೀಲಿಲ್ಲ. ಆಯಿತು ಗೈಸ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ನು 2 ಕ್ವಶನ್ ಕೇಳ್ತೀವಿ ಗೈಸ್ ಅಷ್ಟೇ. ಹೀರೋಗಳಲ್ಲಿ ಕ್ರಶ್ ಅಂತ ಇರ್ತಾರೆ, ಆ ಥರ ಅಂದರೆ ಕ್ರಶ್ಶು. ಬಟ್ ಇವಳಿಗೆ ಆಫರ್ ಕೊಡ್ತೀನಿ, ಹುಡುಗಿ ಇವಳು ನನಗೆ ಹುಡುಗಿ ಹೇಳಿ ನಾನು ಹುಡುಗ ಕೇಳ್ತೀನಿ. ನಿಮಗೆ ಹುಡುಗ ಗೈಸ್ ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಯಾರು ಅಂತ ಗೊತ್ತು. ಹೆಸರು ಸೀರಿಯಸ್ ಆಗಿ ಗೊತ್ತಿಲ್ಲ, ಯಾಕಂದರೆ ಅವರು ಕನ್ನಡದವ್ರಲ್ಲ ಗೈಸ್, ಕನ್ನಡದವ್ರಲ್ಲ ಗೈಸ್. ನನಗೆ ಅದಕ್ಕೆ ಆನ್ಸರ್ ಆಗಬೇಕು ಫ್ರೆಂಡ್ಸ್, ನನಗೆ ವಿತ್ ನೇಮ್ ಬೇಕು. ಅವರು ಕನ್ನಡದವ್ರಲ್ಲ ಗೈಸ್, ನನಗೆ ಹೆಸರು ಗೊತ್ತಿಲ್ಲ, ಬಟ್ ಯಾರು ಅಂತ ಗೊತ್ತು. ಜಗಮಲ್ಲ ಫಿಲಮಲ್ಲಿ ಮಗಳು ಪಾತ್ರ ಮಾಡಿದ್ದಾರೆ ಗೈಸ್, ಅವರೇ ಅವ್ರಿಗೆ ಗೈಸ್. ನನಗೆ ಒಂದು ಸೆಕೆಂಡ್, ನನಗೆ ವಿತ್ ನೇಮ್ ಬೇಕು. ಬಂದಿದ್ದು ಧನ್ವೀರು, ನನಗೆ ವಿತ್ ನೇಮ್ ಬೇಕು. ಇದು ಮೋಸ ಗೈಸ್, ಯಾಕೆ ಅಂದರೆ ಅದು ಕನ್ನಡದವ್ರಲ್ಲ, ನನಗೆ ಬೇರೆಯವ್ರ ಲ್ಯಾಂಗ್ವೇಜ್ ಅವ್ರ ಹೆಸರು ಒಂದು ಗೊತ್ತಿಲ್ಲ. ಬಟ್ ನಾನು ಹೇಳ್ತೀನಿ, ಜಗಮಲ್ಲ ಫಿಲ್ಮ್ ಅಂದರೆ ಡಬ್ಡ್ ಫಿಲಮ್ ಅದು ಜಗಮಲ್ಲ. ತೆಲುಗುಲಿ ಯಾವ ಫಿಲಮ್ ಇದೆ ಅಂತ ಗೊತ್ತಿಲ್ಲ. ಆ ಥರ ಫಿಲಮ್ ಮಾಡಿದಾಗ ಅವರು ನೇಮ್ ಕೊಟ್ಟೇ ಕೊಡ್ತಾರಲ್ವ, ಅದು ನೇಮ್ ಅವ್ರದ್ದು ಗೊತ್ತಿಲ್ಲ ಗೈಸ್ ನನಗೆ. ಒಟ್ಟಿನಲ್ಲಿ ಜಗಮಲ್ಲ ಫಿಲಮ್ ಇದೆಯಲ್ಲ, ಅದರಲ್ಲಿ ಮಗಳು ಪಾತ್ರ ಮಾಡಿದ್ದಾರೆ ಗೈಸ್, ಹೀರೋ ಮಗಳು ಪಾತ್ರ. ಸೊ ಅವರು ಕ್ರಶ್ನು ಕರೆಕ್ಟಾಗಿ ಇಲ್ವೋ ಅವ್ರನ್ನ ಕೇಳಿ ಗೈಸ್, ನನಗೆ ಹೆಸರು ಗೊತ್ತಿಲ್ಲ. ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ, ಬಟ್ ನೇಮ್ ಬಂದು ಅನ್ನಿಕಾ ಸುರೇಂದ್ರ. ನನಗೆ ಸೀರಿಯಸ್ ಆಗಿ ನನಗೆ ನೇಮ್ ಗೊತ್ತಿಲ್ಲ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ನನ್ನ ಲಕ್ಕಿ ನಂಬರ್ ಇವನು ಲಕ್ಕಿ ನಂಬರ್ 7. ಲಕ್ಕಿ ನಂಬರ್ ಕನ್ಫ್ಯೂಷನ್ ಆಗುತ್ತೆ, ಬಟ್ 4 ಇರಬೇಕು ಅನ್ಕೋತೀನಿ. ಕನ್ಫ್ಯೂಷನ್ ಆಗುತ್ತೆ, ನಾನು ಹೇಳ್ತೀನಿ 4 ಇರ್ಬೋದು. ಕರೆಕ್ಟ್ 4. ನಿಂದು 7ಆ? ಇಷ್ಟೇ ಗೈಸ್, ಸಿಂಪಲ್ಲು. 7 ಅಂತ ಯಾಕೆ ಗೊತ್ತಾ, ಇವ್ರು ನನಗೆ ಆಲ್ರೆಡಿ ಗೊತ್ತು, ನಾನೊಬ್ಬ ಬಿಗ್ಗೆಸ್ಟ್ MS ಧೋನಿ ಫ್ಯಾನ್ ಅಂತ. ಇವಳಿತ್ತು 4 ಬಂದಿ ರೀಸನ್ನು ಇದು ಆ ಮಂತಲ್ಲಿ ಹುಟ್ಟಿರೋದು. ಆ ಮಂತ್ ಅಲ್ಲ, ಸಾರಿ ಆ ಡೇಟು, ಸಾರಿ ಆ ಡೇಟಲ್ಲಿ ಹುಟ್ಟಿರೋದು, ಅದಕ್ಕೋಸ್ಕರದ ಫೇವ್ರೇಟು. ಓಕೆ, ಮಿಸ್ಟೇಕ್ ಆಗುತ್ತೆ ಫ್ರೆಂಡ್ಸ್, ಮಾತಾಡ್ಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ ಅಲ್ವಾ. ಒಂದು ಡೇಟ್ ಆಫ್ ಬರ್ತ್ ಬಂದು 4, ಆ ಡೇಟಲ್ಲಿ ಹುಟ್ಟಿರೋದು, ಅದಕ್ಕೋಸ್ಕರ ಹುಟ್ಟಿರೋದು. ನಂದೇನಂದ್ರೆ ಇನ್ನೊಂದು ಫ್ರೆಂಡ್ಸ್, ನಮ್ಮದು ಸ್ಕೂಲಲ್ಲಿ ರಿಜಿಸ್ಟರ್ ನಂಬರು, ಹೈಸ್ಕೂಲಲ್ಲಿ ರಿಜಿಸ್ಟರ್ ನಂಬರು, ಕಾಲೇಜಲ್ಲಿ ರಿಜಿಸ್ಟರ್ ನಂಬರು 777. ಬಟ್ ನನ್ನ ನೇಮಲ್ಲೂ 7, ಧೋನಿ ಫ್ಯಾನ್ 7. ಈ ರೀಸನ್ಗೋಸ್ಕರ ಅದಕ್ಕಿಂತ 7. ಸೊ ಅಷ್ಟೇ ಗೈಸ್, ಕ್ವಶನ್ಸ್ ಕೇಳಿದ್ದು ಮುಗಿತ್ತು. ಸೊ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇವನೇ ವಿನ್ನರ್ ಅಂತ. ಇನ್ನೊಂದು, ಸೋತವರು ಪಾರ್ಟಿ ಕೊಡ್ಸ್ಕೊಟ್ಟಿದ್ದು, ಇದು ರೂಲ್ಸ್. ಓಕೆ, ಕೊಡ್ಸೋಣ. ನನಗೆ ಇವತ್ತೇ ಬೇಕು ಗೈಸ್, ಏನಂತ ಗೊತ್ತಿಲ್ಲ, ನಿಮ್ಗೆ ನಾನು ಕೇಳಿ ಇವತ್ತು ಅಂತ ಇಲ್ಲ ಗೈಸ್, ನಾನು ಕೊಡಿಸಿದಾಗ ವೀಡಿಯೋ ಕಲಿಯೋಕ್ಕಾಗಲೂ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಗೊತ್ತಿಲ್ಲ ಹೇಗೆ ಬಂದಿರುತ್ತೆ ವಿಡಿಯೋ ಅಂತ, ಎಲ್ಲಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಅದನ್ನು ತಿದ್ಕೋತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹುಡುಗರೇ ಮೇಲ್ಗೆ ಗೈಸ್. ಓಕೆ ಗೈಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಓಕೆ ಗೈಸ್, ಲೈಕ್ ಕೊಡಿ. ನಿಮ್ಮ ಕಡೆಯಿಂದ 500 ಲೈಕ್ ಬರುತ್ತೆ ಅಂದ್ಕೊಂಡಿದ್ದೀನಿ, ಲೈಕ್ ಮಾಡಿ ಗೈಸ್. ಇದೇ ಥರ ಚಾಲೆಂಜ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಯಾವ್ಯಾವ ಥರ ಬೇಕು ಅಂತ. ಆ್ಯಂಡ್ ಹಾಗೆ ಯಾವ್ಯಾವ ವೀಡಿಯೋಸ್ ಬೇಕು ಅಂತ ನಿಮ್ಮಲ್ಲಿ ಐಡಿಯಾಸ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನು ಟ್ರೈ ಮಾಡ್ತೀವಿ. ಓಕೆ ಗೈಸ್, ಬಾಯ್.